ಈ ಡಸ್ಟರ್ ಅಂತ ಹೇಳಿದಾಗುಂಟಲ್ಲ ಅದ್ರ ಒಂದು ಕತೆ ಭಯಂಕರ ಮಾರೆ. ಪ್ರತಿನಿತ್ಯ ಡಸ್ಟರ್ ಅಲ್ಲಿ ಸೂಟಿ ಇಟ್ಟು ಆಟ ಆಡಿಕೊಂಡು ಶುರುವಾಗುತ್ತಿದ್ದ ನಮ್ಮ ಶಾಲಾ ದಿನಗಳು. ಶೂಟು ಇಟ್ಟು ಡಸ್ಟರ್ ಅನ್ನು ಲಗಡಿ ತೆಗೆದವರಿಗೆ ಟೀಚರ ಕೈಯಿಂದ ಸಿಕ್ತಿದ್ದ ನಾಕರ ಬೆತ್ತದ ಬಿಸಿ ಬಿಸಿಯಾದ ಪೆಟ್ಟು. ಕ್ಲಾಸ್ ಅಲ್ಲಿದ್ದ ಒಬ್ಬಳ ಅಮ್ಮ ಟೈಲರ್, ಅವಳ ಜೊತೆ ಡಸ್ಟರ್ ಮಾಡಿ ತರ್ಲಿಕ್ಕೆ ಟೀಚರ್ ಟೆಂಡರ್ ಕೊಡುದು. ಹೊಸ ಡಸ್ಟರ್ ಬಂದಾಗ ನಮ್ಮ ಮನಸ್ಸಿಗುಂಟಲ್ಲ ಏನೋ ಒಂದು ಖುಷಿ. ಟೀಚರ್ ಪಾಠ ಮಾಡಿ ಹೊರಗೆ ಹೋಗ್ಲಿಕ್ಕೆ ಪುರ್ಸೊತ್ತು. ಹೊಸ ಡಸ್ಟರ್ ಅನ್ನು ಕೂಡ ಬಿಡಾದೆ ಸೂಟಿ ಇಟ್ಟು ಬೋಣಿ ಮಾಡುತ್ತಿದ್ದ ಲಾಸ್ಟ್ ಬೆಂಚಿನ ಮಹಾನುಭಾವರು. ಸೂಟಿ ಇಡುವ ರಭಸಕ್ಕೆ ಉಂಟಲ್ಲ ಡಸ್ಟರಿನ ಒಳಗೆಯಿಂದ ಬರುವ ಪಾರ್ಟ್ಸ್ ಗಳ ಅವಸ್ಥೆಯನ್ನು ನೋಡಿ ಹೊಸ ಡಸ್ಟರ್ ಮಾಡಿ ತಂದವಳ ಮನಸ್ಸಲ್ಲಿ ಸೈತೇ ಪವಾಡ್ ಮಾರಿಲು ಅಂತ ಹೇಳುವ ಗುಣಗಾನ. ಮತ್ತೆ ಪುನಃ ಟೀಚರ್ ಕ್ಲಾಸಿಗೆ ಬಂದಾಗ ಗೊತ್ತುಂಟಲ್ಲ ಅದೇ ಡೈಲಾಗ್, ನೀವ್ ಯಾಕ ಶಾಲೆಗೆ ಬರುದು, ಎಲ್ಲಿಯಾದ್ರೂ ಗೊಬ್ಬರ ಹೊರ್ಲಿಗೆ ಹೋಗಿ ಆಯ್ತಾ, ಅದೇ ನಿಮ್ಗೆ ಬೆಸ್ಟ್ ಅಂತ ಹೇಳಿ ಬೈಯುತ್ತಿದ್ದ ಗೌರವಯುತವಾದ ಬೈಗುಳ. ಅಂತೂ ಇಂತೂ ದಿನನಿತ್ಯ ಏನಾದ್ರೂ ಒಂದು ಕಿತಾಪತಿ ಮಾಡಿಕೊಂಡು ಒಮ್ಮೆ ನಿಮ್ಮ ಭಂಡಾರ ಈ ಶಾಲೆಯಿಂದ ಹೋಗ್ಲಿ ಅಂತ ಹೇಳಿ ಪಾಸ್ ಮಾಡಿಬಿಟ್ಟ ಎಲ್ಲ ಪ್ರತಿಭೆಗಳುಂಟಲ್ಲ, ನಿಮ್ಮ ನೆನಪುಗಳನ್ನು ಒಂದು ಕಮೆಂಟ್ ಹೊಡಿ ಆಯ್ತಾ.